ನಾನು ಹೇಳಕ್ಕೆ ಹೊರಟಿದ್ದು ನಿಮ್ಮ ಸ್ಟೋರಿನೇ ಮೇಡಮ್, ಬನ್ನಿ. ನಾನು ನೋಡಿದ್ದೀನಿ, ಎಲ್ಲಿ ಹೋದ್ರೂ ಎಷ್ಟು ಜನ ಹೆಣ್ಮಕ್ಳು ನಾನು ಅನುಶ್ರೀ ಮೇಡಮ್ ಥರ ಆಗಬೇಕು, ನಾನು ಅವ್ರ ಥರ ಮಾತಾಡ್ಬೇಕು. ನಾವಿಲ್ಲೇ ನೋಡಿದ್ವಿ, ಸರಿಗಮಪಲ್ಲಿ ನೋಡಿದ್ವಿ, ಬರೋರೆಲ್ಲ ಆ್ಯಂಕರ್ ಅಂದರೆ ಇಟ್ಸ್ ಓನ್ಲಿ ಯುವರ್ ನೇಮ್, ಅದೊಂದು ಕಡೆ. ಬಟ್ ನಿಮ್ಮ ಜರ್ನಿ ಇದೆಯಲ್ಲ, ದಟ್ ಈಸ್ ಸೋ ಇನ್ಸ್ಪೈರಿಂಗ್. ನಿಮ್ಮ ಜರ್ನಿನ ತುಂಬ ಹತ್ತಿರದಿಂದ ನಾನು ನಿಮ್ಮ ಸ್ನೇಹಿತನಾಗಿ ತುಂಬ ನೋಡಿದ್ದೀನಿ. ನೀವು ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಏನೋ ಕಿವಿಲಿ ಹೇಳ್ತಾ ಇದ್ದಾರೆ, ಏನೂ ಇಲ್ಲ, ಯು ವಿಲ್ ಬಿ ಜಸ್ಟ್ ಡ್ಯಾಶಿಂಗ್ ಆನ್ ದ ಸ್ಟೇಜ್. ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಐ ಆಮ್ ಸೋ ಹ್ಯಾಪಿ. ಭಾಳ ಇಷ್ಟ ಇರೋದು ನಿಮಗೆ ತಾಯಿ ಅಂದರೆ ಪ್ರಾಣ, ತಮ್ಮ ಅಂದರೆ ಪ್ರಾಣ. ನೀವು ಮಾತಾಡಿ, ನೀವು ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ಕಥೆ ಎಲ್ಲರಲ್ಲೂ ಇರುತ್ತೆ, ಸ್ಟ್ರಗಲ್ ಎಲ್ಲರ ಜೀವನದಲ್ಲೂ ಇರುತ್ತೆ. ಆ ಸ್ಟ್ರಗಲ್, ಆ ಕಥೆ ವೇದಿಕೆ ಮೇಲೆ ಒಂದು ಪರ್ಫಾರ್ಮೆನ್ಸ್ ರೂಪ ಪಡ್ಕೊಂಡಾಗ ಆಗ ನಿಜವಾಗ್ಲೂ ಲೈಫಲ್ಲಿ ನಾವೇನೋ ಮಾಡಿದ್ದೀವಿ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ರವಿ ಮಾಸ್ಟರ್, ಥ್ಯಾಂಕ್ ಯು ಅನೀಶ್, ಥ್ಯಾಂಕ್ ಯು ಲಿಪಿಕಾ ಮಾಸ್ಟರ್. ಎಲ್ಲ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಕಷ್ಟವನ್ನ ಮೆಟ್ಟಿ ನಿಂತು ಅದನ್ನ ಚಾಲೆಂಜ್ ಆಗಿ ತಗೊಂಡು ವೇದಿಕೆ ಮೇಲೆ ನಿಂತು ಇವತ್ತು ಕೆಲಸ ಮಾಡಿ 4 ಜನ ನಮ್ಮ ನೋಡಿ ಚೆನ್ನಾಗಿ ಮಾತಾಡ್ತೀಯಮ್ಮ ಅಂತ ಹೇಳ್ತಾರಲ್ಲ, ಬಹುಶಃ ಅದೇ ಒಂದು ದೊಡ್ಡ ಸಾಧನೆ, ಅದೇ ಒಂದು ದೊಡ್ಡ ಚಪ್ಪಾಳೆ, ಅದೇ ಒಂದು ದೊಡ್ಡ ಗಿಫ್ಟ್ ನಮಗೆ. ನಾನೊಂದು ಡೆಂಟಲ್ ಕ್ಲಿನಿಕಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಸ್ಕೂಲ್ ಮುಗಿಸ್ಕೊಂಡು ಹೋಗಿ ಆ ಕ್ಲಿನಿಕಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೂತ್ಕೊಂಡು ಬರೋರೆಲ್ಲಾರ್ದು ಎಂಟ್ರಿ ತಗೊಂಡು ಅವ್ರ ಹತ್ರ ಫೀಸ್ ಎಲ್ಲ ತಗೊಂಡು ಆ ದುಡ್ಡು ತಗೊಂಡು ನಾನು ಓದಿದ್ದೀನಿ. ಟ್ಯೂಷನ್ಸ್ ಕೊಡ್ತಾ ಇದ್ದೆ. ನನ್ನ ತಮ್ಮ ಓದ್ತಿದ್ದಂಥ ಅಂಗನವಾಡಿಲಿ ಯಾವಾಗ ನಾನು ಯಾಕೆ ಯಾವತ್ತೂ ಅನ್ನನ ತಟ್ಟೆಲಿ ಬಿಡಲ್ಲ ಅಂತಂದರೆ, ನಮ್ಗೆ ಅವಾಗ ತಿನ್ನಕ್ಕೂ ಅನ್ನ ಇರ್ತಿರ್ಲಿಲ್ಲ. ನನ್ನ ತಮ್ಮ ಓದ್ತಿದ್ದಂಥ ಅಂಗನವಾಡಿ ಸ್ಕೂಲಲ್ಲಿ ಅವಾಗ ಈ 5 ಧಾನ್ಯಗಳ ಒಂದು ಪೌಡ್ರ್ ಬರ್ತಿತ್ತು ಪ್ಯಾಕೆಟು. ಅದನ್ನು ಪ್ರತಿ ಮಗುಗೆ 2 ಪ್ಯಾಕೆಟ್ ಅಂತ ಕೊಡ್ತಾಯಿದ್ರು. ಆ ಸಾವಿತ್ರಿ ಟೀಚರ್ ಹತ್ರ ಹೋಗಿ ನಾನು ಕೇಳ್ತಾ ಇದ್ದೆ, ಇನ್ನೊಂದೆರಡು ಪ್ಯಾಕೆಟ್ ಕೊಡ್ತೀರಾ ಪ್ಲೀಸ್ ಅಂತ. ಅದರಲ್ಲೇ ನಾವು ಊಟ ಮಾಡಿ ಜೀವನ ಸಾಗಿಸಿದ್ದು 1 ವರ್ಷ ಜೀವನ ಸಾಗಿಸಿದ್ವಿ. ಆದರೆ ಎಂಥ ಕಷ್ಟ ಬಂದಾಗಲೂ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಒಂದೇ, ಸ್ವಾಭಿಮಾನ. ಯಾರು ಮುಂದೇನೂ ಕೈ ಚಾಚಬೇಡ, ಸ್ವಾಭಿಮಾನದಿಂದ ಬದುಕು ಅಂತ ಬೆಂಗಳೂರಿಗೆ ಬಂದು ಹಾಸ್ಟ್ಲಿಂದ ಹೊರಗಾಕಿ ಚಾನಲಿಂದ ಹೊರಗಾಕ್ದಾಗ್ಲೂ ಅವತ್ತೂ ನನಗೆ ಧೈರ್ಯವಾಗಿ ನನ್ನ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನನ್ನ ತಾಯಿ. ಸೊ ಇವತ್ತಿಗೂ ನಾನು ನನ್ನ ತಾಯಿಗೋಸ್ಕರನೇ ಬದುಕ್ತಾ ಇರೋದು. ನನ್ನ ತಾಯಿಯೇ ನನ್ನ ಎಲ್ಲ ಸಕ್ಸಸ್ನ ದ ಓನ್ಲಿ ರೀಸನ್ ಇಸ್ ಮೈ ಮದರ್. ಸೊ ಈ ವೇದಿಕೆ ಮೂಲಕ ಈ ಪರ್ಫಾರ್ಮೆನ್ಸ್ ನೀವು ನನಗೆ ಕೊಟ್ಟಿದ್ದೀರಾ, ಬಟ್ ಐ ವಾಂಟ್ ಟು ಟೇಕ್ ದಿಸ್ ಮೂಮೆಂಟ್. ನನ್ನ ತಾಯಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಷ್ಟಗಳು ಎಲ್ಲರ ಜೀವನದಲ್ಲಿ ಬರುತ್ತೆ, ಹೇಗೆ ಅವರ ಜೀವನದಲ್ಲಿ ನೀವು ಒಬ್ರಿಗೆ ಸಪೋರ್ಟ್ ಆಗಿ ನಿಲ್ತೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಮಕ್ಳು ಏನೇ ಕನ್ಸ್ಕೊಂಡ್ರು ತಂದೆ ತಾಯಿ ಅದಕ್ಕೆ ಸೈಲೆಂಟ್ ಆಗಿ ಕೆಲವೊಮ್ಮೆ ಸಾಥ್ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಆ ಮಕ್ಳು ಎತ್ತರಕ್ಕೆ ಬೆಳಿತಾರೆ ಅನ್ನೋದಕ್ಕೆ ನನ್ನ ತಾಯಿಯ ಉದಾಹರಣೆ. ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. I want Anish and Lipika to sit for 2 minutes, please. This moment I want to take to say that ಪ್ರತಿ ವಾರ when we come and sit here, ಅನು ನಮ್ಮ ಎಲ್ಲರ ಬಗ್ಗೆನೂ ಹೊಗಳ್ಕೊಂಡು ತುಂಬ ಮಾತಾಡ್ತಾಳೆ. ಆ ಥರ ನಿಂತ್ಕೊಂಡು ಬೇರೆಯವ್ರಿಗೆ ಹೊಗಳೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಅನಿಸುತ್ತೆ ನನಗೆ. ಬಟ್ ನೀನು ತುಂಬ ಎಫರ್ಟ್ಲೆಸ್ ಆಗಿ ಮಾಡ್ತೀಯ ಅನು. ನಂಗೆ ನಿಮ್ಮ ಅಮ್ಮನ ಬಗ್ಗೆ ಏನು ಇಷ್ಟ ಅಂದರೆ, ನಿನಗೆ ಅಲ್ಲ ನಿನ್ನ ತಮ್ಮಂಗೆ ನಿನಗೆ ಒಂದೇ ಥರ ನೋಡ್ಕೊಂಡು ಸಾಕಿದ್ರು. ಆ್ಯಂಡ್ ದ್ಯಾಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಅ ಮದರ್. ಯಾವಾಗಲೂ ನನಗೆ ಅವನು ಇಷ್ಟ ಇವನು ಇಷ್ಟ. ಬಟ್ your mother never did that. ನಾನು ಇವತ್ತು ಅವರು ನೋಡ್ತೀನಲ್ಲ, the way you look at your brother also, it's a very very beautiful bond all 3 of you share. ಒಂದು ಲೆವೆಲ್ಗೆ, ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಾಗ ಹಲವಾರು ಜನ ಸಾವಿರಾರು ಮಾತಾಡ್ತಾರೆ, ಸಾವಿರಾರು ಕಿವಿಗಳಿರುತ್ತೆ, ಸಾವಿರಾರು ಬಾಯಿಗಳಿರುತ್ತೆ. ಬಟ್ ಆನ್ ದ ಹೋಲ್ we are all very proud of you, Anu. We are all very very proud of you. I'm very very proud of you, not because you're a super anchor antalla. I'm proud of you because of the woman you've turned to be. So thank you so much. Thank you, ma'am. Thank you so much.
ಅನುಶ್ರೀ ಬಗ್ಗೆ ನನಗೆಲ್ಲ ನೋ ಎವ್ರಿಥಿಂಗ್ ಅಬೌಟ್ ಅವ್ರು. ಎಷ್ಟು ಜೀವನದಲ್ಲಿ ಆ ಜರ್ನಿಲಿ ಎಷ್ಟು ಚೆನ್ನಾಗಿ ಆ ಲೈಫ್ನ ಲೀಡ್ ಮಾಡ್ಕೊಂಬಂದಿದ್ದಾರೆ, ತಾಯಿಗೋಸ್ಕರ, ತಮ್ಮನಿಗೋಸ್ಕರ. ಬಟ್ ಯಾವುದನ್ನು ಅವರ ಕಷ್ಟ ಅಂತ ಅನ್ಕೊಳ್ಳಿಲ್ಲ. ಏನೇ ಡಿಫಿಕಲ್ಟಿ ಬಂದರೂ ಅದೆಲ್ಲ ಇಷ್ಟಪಟ್ಟರು. ಅದಕ್ಕೆ ಇವತ್ತು ಇವ್ರು ಇಷ್ಟು ಚೆನ್ನಾಗಿದ್ದಾರೆ. ಯಾಕಂದರೆ ಅದೆಲ್ಲ ಕಷ್ಟ ಅಂತ ಅನ್ಕೊಂಬಿಟ್ರೆ ಇಷ್ಟಪಟ್ಟಿದ್ದು ಬಾಳಕ್ಕಾಗಲ್ಲ. ಅವ್ರು ಇಷ್ಟಪಟ್ಟು ಆ ಕಷ್ಟನ ಒಪ್ಕೊಂಡು ಇವತ್ತು ಇಷ್ಟಪಟ್ಟಂಗಿದ್ದಾರೆ ಅವರು. ಎರಡು ಥರ ಇದೆ ಮಾತಾಡ್ಬೇಕಾದ್ರೆ. ಒಂದು ಫೀಡ್ಬ್ಯಾಕ್ ತಗೊಳ್ಳೋದು, ಬಟ್ ಆಕೆಗೂ ಮನ್ಸಲ್ಲಿ ಇವನ್ ಶೀಸ್ ಅ ಹ್ಯೂಮನ್ ಬೀಯಿಂಗ್. ಕಷ್ಟ ಸುಖ ಎಲ್ಲ ಇರುತ್ತೆ. ಅದಕ್ಕಂದ್ರೆ ನಾವು ನಾಟಕ ಆಡೋಕ್ಕಾಗತ್ತಾ? ಆ ನಾಟಕದಲ್ಲೂ ಒಂದು ಸುಖ ಪಟ್ಟು ಮಾಡ್ತಾರೆ ಅವರು. ಯಾರಿಗೂ ಬೇಜಾರಾಗ್ಬಾರ್ದು. ಅದು ಆ ಮನೋಭಾವ ಇದೆಯಲ್ಲ, ಅದು ಯಾರಿಗೂ ಯೂಶುವಲ್ ಬರಲ್ಲ. ಐ ಥಿಂಕ್ ಅನುಶ್ರೀ ಹತ್ರ ನಾನು ತುಂಬ ನೋಡಿದ್ದೀನಿ. ಐ ಥಿಂಕ್ ವಿ ಆರ್ ಆಲ್ ರಿಯಲಿ ನಿಜವಲ್ಲಮ್ಮ. ನೀವು ಹೆಂಗೆ ಯು ಫೀಲ್ ದಟ್ ವಿ ಆರ್ ದೇರ್, ನಾವಿದ್ದಾಗ ಬ್ಲೆಸ್ಡ್ ಅಂತಿರಲ್ಲ, ನಾವು ಬ್ಲೆಸ್ಡ್ ಅಮ್ಮ ನಿಮ್ಮ ಥರ ಇದಿಲ್ಲ. ನಿಜವಾಗ್ಲೂ ಹ್ಯೂಮನ್ ರೆಸ್ಪೆಕ್ಟ್ ಮಾಡ್ಬೇಕು. ಅವೆಲ್ಲ ಮನುಷ್ಯ ಅವನು, ಇಲ್ಲಾಂದ್ರೆ ಮನುಷ್ಯ ಆಗಲ್ಲ. ಸೋ ನೈಸ್ ನಿಮ್ಮ ಬಗ್ಗೆ ಮಾತಾಡಿದ್ದು. ಇವತ್ತು ನಿಮ್ಮ ಬಗ್ಗೆ ಮಾಡಿದ್ದು ರವಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಸೂಪರ್, ಮೈಂಡ್ ಬ್ಲೋಯಿಂಗ್. ಅನೀಶ್ ಅಂಡ್ ಲಿಪಿಕಾ ಸೂಪರ್, ವೆಲ್ ಡನ್ ಅಂಡ್ ಥ್ಯಾಂಕ್ ಯು ರವಿ. Anna, thank you so much. This means a lot to me, Anna. Thank you so much, Anna. Thank you. Anna, thank you so much. Thanks to you and thanks to Geetaka. ಇವತ್ತು ಯಾವ ಸ್ಪೆಷಲ್ ಮೂಮೆಂಟ್ ಅಂತ ಅಂದರೆ ಗೀತಾ ಮ್ಯಾಮ್ ಇದ್ದಾಗ ಈ ಪರ್ಫಾರ್ಮೆನ್ಸನ್ನು ನೀವು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಮ್ದೊಂದು ಚಿಕ್ಕ ಉಡುಗೊರೆ ನಿಮ್ಗೆ. ಎಂತ? ನಾವೆಲ್ಲ ಪೇರೆಂಟ್ಸ್ ಸೇರಿ ನಿಮ್ಗೊಂದು ಉಡುಗೊರೆ ಕೊಡ್ಬೇಕು. ನಮ್ಮ ಕರ್ನಾಟಕದ ಮನೆ ಮಗಳು ನೀವು, ಜಿ ಫ್ಯಾಮಿಲಿಯ ಮಹಾಲಕ್ಷ್ಮಿ. ಅದು ಉಡುಗೊರೆಯನ್ನ ನೀವು ಸ್ವೀಕರಿಸ್ಬೇಕು ಮೇಡಮ್. ಆ್ಯಂಡ್ ರವಿ ಮಾಸ್ಟರ್, ಈ ಪರ್ಫಾರ್ಮೆನ್ಸ್ನ ನೀವು ನನಗಾಗಿ ಡೆಡಿಕೇಟ್ ಮಾಡಿದಿರ. ಬಹುಶಃ ಇವತ್ತಿನ ಈ ಕ್ಷಣವನ್ನು ನನ್ನನ್ನು ಸಾಕಿ ಬೆಳೆಸ್ತಾ ಇರೋಂಥ ಅಷ್ಟು ಕನ್ನಡಿಗರಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು PCR, ಥ್ಯಾಂಕ್ ಯು ವಿಘ್ನೇಶ್ ಆ್ಯಂಡ್ ಟೀಮ್, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಸೊ ಈಗ ಈ ಪರ್ಫಾರ್ಮೆನ್ಸಿಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್ ಜನಿಯಾಜಿ. ವಾವ್, 9. ರಕ್ಷಿತಾ ಮ್ಯಾಮ್ 8.5. ಶ್ರೀನಿವಾಸ್ 8.5.